ಸಾಯಿನಾಥಾಯ ನಮಃ. ಸುರೇಶ್, ಈ ವಲ್ಲಿ ಪ್ರಾಬ್ಲಮ್ ಇಂದ ನಮ್ಮನ್ ಯಾರ್ ಕಾಪಾಡ್ತಾರೆ? ಹೌದು ಯಜಮಾನ್ರೆ, ಇದ್ರ ಕಾಟ ತಡಿಯಕ್ ಆಗ್ತಿಲ್ಲ. ಒಗ್ದು ಒಣಗಾಕಿರೋ ಬಟ್ಟೆಗಳನ್ನೂ ಬಿಡ್ತಿಲ್ಲ. ಎಷ್ಟ್ ಸಲ ಅಂತ ನಾವು ಲಕ್ಷ ಲಕ್ಷ ಕೊಟ್ಟು ಆ ಡಾಗ್ ಸತೀಶ್ ಹತ್ರ ಹೋಗಿ ಬಟ್ಟೆ ತರೋದು. ನಂಗೆ ಗೊತ್ತು ನೀನ್ ಅಲ್ಲೇ ಬಟ್ಟೆ ತರೋದು ಅಂತ. ನಿಮ್ಗೇನ್ ಗೊತ್ತು? ಸುರೇಶ್, ಅದು ಫಸ್ಟ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಕ್ಯಾಪೆ ಬರ್ಬೇಕು. ಯಾರದು? ಅವರು ಸುರೇಶ್ ಫ್ರೆಂಡು. ಅದು ಅಲ್ದೆ ನಾನು ಅವರು ಒಟ್ಟಿಗೆ ಅಂದ್ರೆ ನಾನು ಕ್ಯಾಪ್ ಒಟ್ಟಿಗೆ ಸುರೇಶ್ಗೆ ಬ್ಯಾಟ್ ಕೊಡ್ಸಿದ್ವಿ ಅಂತ ಹೇಳಕ್ ಬಂದೆ. ಹಾಗಾದ್ರೆ ಬೇಗ ಕರ್ಸಿ. ಹಾ, ಫೋನ್ ಮಾಡಿದೀನಿ. 5G ಸ್ಪೀಡ್ ಅಲ್ಲಿ ಬರ್ತಿದ್ದಾನೆ. ಬರೋದೇನು, ಆಲ್ರೆಡಿ ಬಂದಾಯ್ತು. ಹೆಂಗಿದ್ಯಮ್ಮ? ಸೂಪರ್ ಕಣ. ನೀನ್ ಹೇಗಿದ್ಯಾ? ಹೇಗಿದ್ದೀರಾ? ಏನೋ ಇಷ್ಟ್ರ ಮಟ್ಟ ಮಾತ್ರ ಇದ್ದೀನಿ. ಚೆನ್ನಾಗಿದ್ದೀರಾ? ಓ, ಹಂಗಾದ್ರೆ ನಾನು ಅಷ್ಟೊಂದ್ ಚೆನ್ನಾಗಿದ್ದೀನಾ? ಹಾಗಾದ್ರೆ ಪ್ರಪೋಸ್ ಮಾಡ್ಬೋದಲ್ಲ? ನಾನು ಆತರ ಚೆನ್ನಾಗಿದ್ದೀರಾ ಅಂತ ಹೇಳಿಲ್ಲ, ಇನ್ನೇತರ ಹೇಳಿದ್ದು ಹೇಗಿದ್ದೀರಾ ಅಂತ ಕೇಳಿದ್ದು. ಓ, ಆಗ ಅಯ್ಯೋ ಭಗವಂತ, ನನ್ನಂತ ಫಿಗರ್ಗೆ ಒಂದ್ ಫಿಗರು ಬೀಳಲ್ವಾ? ಏ ಸುರೇಶ್, ಫೋನ್ ಮಾಡಿ ಅರ್ಜೆಂಟ್ ಆಗಿ ಬಾ ಅಂದಲ್ಲ, ಏನೋ ವಿಷಯ? ಕ್ಯಾಪ್, ಈ ತುಂಗ ಬಗ್ಗೆ ಗೊತ್ತಲ್ಲ. ಕುತೂಹಲ ತಡೆಯಕ್ಕಾಗದೆ ಮೇಲ್ಗಡೆ ರೂಮ್ ನ ಓಪನ್ ಮಾಡ್ಬಿಟ್ಟು ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ. ಅಯ್ಯೋ ತುಂಗ, ನಿನ್ ಕುತೂಹಲದಿಂದ ಕಂಡ್ಕಂಡಿದ್ದೆಲ್ಲ ಕಂಡ್ಕಂಡಲ್ಲಿ ಓಪನ್ ಮಾಡೋದು ಇನ್ನೂ ಬಿಟ್ಟಿಲ್ವಾ? ನಾನ್ ಇದೀನಲ್ಲ ದೋಸ್ತ್, ಎಲ್ಲ ನೋಡ್ಕೋತೀನಿ. ಬಾರ ಬಾ, ಮೇಲ್ಗಡೆ ರೂಮ್ ತೋರಿಸ್ತೀನಿ. ಇದೆ ವಲ್ಲಿ ರೂಮು. ಬಾ, ಡ್ಯಾನ್ಸರ್ ರೇಷ್ಮಾ ಮನೆ ತೋರಿಸ್ತೀನಿ. ಇದೆ ಡ್ಯಾನ್ಸರ್ ರೇಷ್ಮಾ ಅವ್ರ ಮನೆ. ಡ್ಯಾನ್ಸರ್ ರೇಷ್ಮಾನ? ಯಾರವಳು? ಓ, ರಾಜ ಇಲ್ದೇ ಇದ್ದಾಗ ಒಲ್ಲಿ ಇವಳನ್ನೇನ ಕರ್ಸ್ಕೊತಾ ಇದ್ದಿದ್ದು. ಈ ಹುಡ್ಗಿ ಲವ್ ಸ್ಟೋರಿಕ್ಕಿಂತ ಈ ಹುಡ್ಗಿ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ? ಸರಿ ಬಾ, ಅವಳು ಹಾಕೋತಿದ್ದು ಒಡವೆ ತೋರಿಸ್ತೀನಿ. ಇಲ್ಲಿ ನೋಡು, ಇದೆ ಅವಳು ಹಾಕೊಳ್ತಿದ್ದ ಉಡ್ದಾರ. ಅವಳು ಹಾಕೋತಿದ್ದು ಉಡ್ದಾರನ? ಇದೆ ಬೇರೆ, ಅದೇ ಬೇರೆ. ನೋಡು, ಇದು ಅವಳು ಹಾಕೋತಿದ್ದ ಕಡ್ಗ. ಕಡ್ಗನ? ಓ, ಇದೇ ಬೇರೆ, ಅದೇ ಬೇರೆ ಪಾ. ನೋಡು, ಇದು ಅವಳು ಹಾಕೋತಿದ್ದ ಕಾಚ. ಏನು? ಅವಳು ಹಾಕೋತಿದ್ದ ಕಾಚನ? ಇದೇನಿದು? ಮೆರೂನ್ ಕಲರ್ ಒಂದೇ ಕಾಚ ಇದೆಯಲ್ಲ, ಇನ್ನೊಂದಿರ್ಬೇಕಲ್ಲ. ಅಯ್ಯೋ, ಈ ಕಾಚದ ಕತೆ ಬಿಡು, ನಡಿ ಕಾಫಿ ಕುಡಿಯೋಣ. ಇನ್ನೊಂದು ಕಾಚ ಇರ್ಬೇಕು. ಎಲ್ಲೋ ಇತ್ತು, ಫಸ್ಟ್ ಹುಡುಕ್ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಚಾರ್ಯರೇ, ಆ ವಿಚಾರ ಗೊತ್ತಾಗಿರೋದಿಕ್ಕೆ ನಮ್ಮ ಮಾವ ನಿಮ್ಮನ್ ಬರ ಕೇಳಿರೋದು. ಬನ್ನಿ ಒಳಗೆ. ಯಾವ ಬ್ರ್ಯಾಂಡ್ ನಿಮ್ದು? ಆ ಚೇರ್ನ MRP ತೂಜಾಬಾರ್ ಕಡೆ ತಿರುಗಿಸಿ. ಈ ಅಪ್ಪಂದ್ ಯಾಕೋ ಜಾಸ್ತಿ ಆಯ್ತು. ಇವ್ರಿಗೆ ಚೇರ್ ಬೇರೆ. 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 20 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ನೋಡಿ, ಗುರುಗಳು ಈ ಮನೇಲಿ 1 ತುತ್ತು ಕೂಡ ನೀರ್ ಕುಡಿಯಲ್ಲ. ಯಾಕಂದ್ರೆ ಅವ್ರು ಬರೀ ಬಿಯರ್ ಮಾತ್ರ ಕುಡಿಯೋದು. ಅಯ್ಯಪ್ಪ, ಅದಕ್ಕೆಲ್ಲ ಸೈಜ್ ನಾವೇ ಮಾಡ್ತೀವಿ. ಅಂದಂಗೆ ನಾವ್ ಇವತ್ತೆಲ್ಲಿ ಉಳ್ಕೊಳ್ಳೋದು? ಕೆಳಗಡೆ ಗೋಡೌನಲ್ಲಿ ರೂಮ್ ಬುಕ್ ಆಗಿದೆ, ವರ್ಕ್ ಸೆಟ್ಲ್ ಆಗ್ಬೋದು. ಗೋಡುನ ಗುರುಗಳನ್ನ ಹೆಗ್ನ ಅನ್ಕೊಂಬಿಟ್ಟವ್ರ ಏನೋ, ನಮ್ಗೆ ಯಾಕೆ? ಕ್ಯಾಪ, ವ್ಯಕ್ತಿನ ಅಬ್ಸರ್ವ್ ಮಾಡಿದ್ಯಾ? ನೀವ್ ತರೋ ಬಿಯರ್ ನಾನ್ ಕುಡಿಯಲ್ಲ, ಸೈಟ್ಸ್ ನಮ್ ಶಿಷ್ಯಂದ್ರೆ ಮಾಡ್ತಾರೆ. ಇದೆಲ್ಲ ಒಂಥರ ಬಿಲ್ಡಪ್ ಅನ್ಸಲ್ವಾ? ಸುರೇಶ್, ಯಾರ ಬಗ್ಗೆನೂ ತಿಳ್ಕೊಳ್ದೇನೆ ಮಾತಾಡೋದು ತಪ್ಪು. ಈ ಸ್ಟ್ರಾಂಗ್ ಸುಧಾಕರ್ಕಿಂತ ದೊಡ್ಡ ಕುಡ್ಕ ಅಂತ ಕೇಳಿದೀನಿ. ಯಾರೋ ಮಾಡೋ ಸೈಡ್ ಡಿಶ್ ನ ತಿನ್ನು ಹೆಚ್ಚು ಕಮ್ಮಿ ಆಗಿ ಬಾತ್ರೂಮ್ ಅಲ್ಲೇ ಸೆಟ್ಲ್ ಆದ್ರೆ ಅವ್ರು ಮಾಡೋ ಕೆಲ್ಸ ಅರ್ಧಕ್ಕೆ ನಿಂತೋಗುತ್ತೆ ಅಂತ ಅವ್ರ ಸೈಡ್ ಡಿಶ್ ನ
ಅವ್ರ ಶಿಷ್ಯಂದಿರೇ ಮಾಡ್ತಾರೆ. ಅದ್ ಸರಿ, ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಕ್ಯಾಪ್? ನಾಳೆ ಬೆಳಿಗ್ಗೆ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಹ್ಮ್. ಆಮೇಲೆ ಹೇಳ್ತೀನಿ. ನಡಿ. ಸುರೇಶ್, ನಾನಿವಾಗ ನಿನ್ಗೇನು ತೋರಿಸ್ಬೇಕು. ಇಲ್ಲ, ಏನು? ನೀ ಹುಡುಕ್ತಿದ್ದಲ್ಲ ಒಲ್ಲಿ ಕಾಚ, ಅದ್ ನನಗ್ ಸಿಕ್ತು. ಇದೆ 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 ಒಳ್ಳೆ ಹಾಕೋತಿದ್ದ ಕಾಚ ಇದೆ. ಇದ ಚಾನ್ಸೇ ಇಲ್ಲ. ನಾನ್ ಬರ್ತಾ ಆ ಡಾಕ್ ಸತೀಶನ್ ಸೆಕೆಂಡ್ಸ್ ಅಂಗಡಿಲಿ ತಂದಿದ್ದು. ಇಲ್ಲ ಕ್ಯಾಪ್, ನಿಂಗೆ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಇದೆ, ಒಳ್ಳೆ ಹಾಕೋತಿದ್ದ ಕಾಚ ಇದೆ. ನಾ ಎಲ್ ಬೇಕಂದ್ರೂ ಪ್ರೂವ್ ಮಾಡ್ತೀನಿ ಇದು ಒಲ್ಲಿ ಕಾಚ ಅಲ್ಲ ಅಂತ. ಇದ್ರ ಬಗ್ಗೆ ನಿಂಗೆ ಕಿಂಚಿತ್ತು ಗೊತ್ತಿಲ್ಲ. ಯಾರ್ಗೆ? ನಂಗ 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 ಏ ಸುರೇಶ್, ಯಾಕೋ ರೊಚ್ಚಿಗೆ ಹೇಳ್ತಾ ಇದೀಯಾ? ನೀ ಹೇಳ್ದಂಗೆ ಇದು ಒಲ್ಲಿ ಕಾಚನೆ. ತಗೋ, ಎಂಜಾಯ್ ಮಾಡು. ಈ ನನ್ ಮಗ ಅವಳ ಕಾಚನ ಇಟ್ಕೊಂಡು ಏನ್ ಮಾಡ್ತಿದ್ದ? ಅಜಯ್ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಂತದೇನ್ ಮಾಡಿದ್ರಿ? ಹಂಗೆ ಸುಮ್ನೆ ತಮಾಸೆಗೆ. ನೀವಿದೀರಲ್ಲ. ಬನ್ನಿ ಹೋಗೋಣ. ಸುರೇಶ್, ಸುರೇಶ್, ಸುರೇಶ್. ಅಜಯ್, ಸುರೇಶನೇನಾದ್ರೂ ನೋಡಿದ್ರಾ? ನಾನು ಅವನೇ ಹುಡುಕ್ತಾ ಇದ್ದೀನಿ. ಯಾಕೆ ಅಷ್ಟ್ ಬನ್ನಿ ಜೋರಾಗಿ ಹುಡ್ಕೋಣ. ನಿಧಾನಕ್ಕೆ ಹಿಡ್ಕೊಳ್ಳಿ, ಅಷ್ಟ್ ಗಟ್ಟಿಯಾಗಿ ಹಿಡ್ಕೊಬೇಡ. ಸುರೇಶ್, ನೋಯ್ತಾ ಇದೆ. ಅಜಯ್, ಸಿಕ್ಕಾಪಟ್ಟೆ ಸುರೇಶ್, ಅಲ್ಲಾಡ್ಸ್ಬಿಡಕ್ಕೆ ಮೇಲೆ ಏನೋ ನೋಯ್ತಾ sound ಇದೆ. ಕೇಳಿಸ್ತಾ ಇದೆ ಅಲ್ವಾ? ನಡೀರಿ. ಬಿಡೆ. ಡೋರ್ ಓಪನ್. ಬಿಡೆ ನನ್ ಕತ್ತು. ಏಯ್, ಬಿಡು. ಬಿಡು. ಏಯ್, ಏನೇ ಮಾಡ್ತಿದ್ಯಾ ನನ್ ಗಂಡನ್ಗೆ? ಬೇಡ ಬೇಡ ಅಂದ್ರೆ ಎಗ್ರಿ ಎಗ್ರಿ ಕಿಸ್ ಮಾಡ್ತಿದ್ಯಾ? ತುಂಗ, ಸುರೇಶ್ ಕೆಳಗಡೆ ಬಿದ್ದೋದ. ಇವನ್ಗೆ ಏನ್ ತೋರಿಸಿದಳೇನೋ ಗೊತ್ತಾಗ್ತಿಲ್ಲ. ಮೊದ್ಲು ಸುರೇಶ್ ನೋಡಿ ನೀನು. ಸರಿ ಅಜಯ್, ನೀವು ಹುಷಾರು. ನಿಮ್ಮನ್ನು ಹೇಳ್ಕೊಂಡ್ಬಿಟ್ಟಾಳಿ ಇವಳು. ತೋರಿಸ್ಬಾ. ಅದೇ ನಂಗೂ ತೋರಿಸ್ಬಾ. ಅಯ್ಯೋ, ಅದೇನ್ ತೋರ್ಸುದ್ಲೋ ಏನೋ ಇವಳು. ಸುರೇಶ್, ಸುರೇಶ್, ಸುರೇಶ್. ಸರ್, ನಾನೇನು ಮಾಡಿಲ್ಲ ಸರ್. ಅವರೇ ಬಂದ್ರು, ಬಾ ಸ್ವರ್ಗ ತೋರಿಸ್ತೀನಿ ಅಂದ್ರು. ನಾನು ನೋಡೋ ಆಸರೆ ಹೋಗ್ಬಿಟ್ಟೆ ಸರ್. ಆಮೇಲೆ ಅವರು ಎಳ್ದಾಡಿದ್ರು. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ನಿಂದೇನು ತಪ್ಪಿಲ್ಲ ಅಂತ ಗೊತ್ತು ರೇಷ್ಮಾ. ಏಯ್, ಇಷ್ಟೋ ತನಕ ಅಲ್ಲಿ ಮಾಡಿ ಸಾಲ್ದು ಅಂತ ಮತ್ತೆ ಇಲ್ಲಿ ಬಂದಿದ್ಯಾ? ಹೊರಡು, ಮೊದ್ಲಿಲ್ಲಿಂದ ಹೊರಡು. ತುಂಗ, ಇದ್ರಲ್ಲಿ ಇವಳ್ದೇನು ತಪ್ಪಿಲ್ಲ. ಅಜಯ್, ನೀವು ಸುಮ್ನಿರಿ. ಎಷ್ಟೊತ್ತಂತ ಇಲ್ಲಿ ನಿತ್ಕೋತ್ಯಾ? ಮೊದ್ಲಿಲ್ಲಿಂದ ಹೊರಡು. ತುಂಗ, ನನ್ ಮಾತ್ ಕೇಳು. ಇದ್ರಲ್ಲಿ ಇವಳ್ದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಬಾಯಿಗ್ ಬಂದಂಗ್ ಬೈತೀನಿ, ಸುಮ್ನಿದ್ಬಿಡಿ. ಹೊರಡೆ. ತುಂಗ, ಇದ್ರಲ್ಲಿ ಇವಳ್ದೇನು ತಪ್ಪಿಲ್ಲ. ಸುರೇಶ್ ತಪ್ಪು. ಬಾ ಸ್ವರ್ಗ ತೋರಿಸ್ತೀನಿ ಅಂತ ರೂಮ್ ಒಳಗಡೆ ಕರ್ಕೊಂಡೋಗಿ ಎಗ್ರಿ ಎಗ್ರಿ ಮುತ್ ಕೊಡ್ತಿದ್ದ. ಅಜಯ್, ನೀವು ನನ್ ಸುರೇಶ್ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಅವತ್ ರಾತ್ರಿ ಎಣ್ಣೆ ಹೊಡೆದು ಫುಲ್ ಟೈಟ್ ಆಗಿ ಮೈ ಮೇಲ್ ಬಟ್ಟೆ ಇಲ್ದೆ ನೀವಿಬ್ರು ಮಲ್ಗಿದ್ರು ಕೂಡ ನಿಮ್ ಮೇಲ್ ನನ್ ಸ್ವಲ್ಪನೂ ಅನುಮಾನ ಪಡ್ಲಿಲ್ಲ. ಆದ್ರೆ ಇವತ್ ನೀವು ನನ್ ಸುರೇಶ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಇನ್ನು ಒಂದು ಸೆಕೆಂಡು ನೀವ್ ಇಲ್ಲಿರ್ಬಾರ್ದು. ತುಂಗ, ಹೊರಡಿ. ಪ್ಲೀಸ್ ತುಂಗ, ಈ ಸಮಸ್ಯೆನ ಸರಿಪಡಿಸ್ಬಿಟ್ಟು ಹೋಗ್ತೀನಿ. ನೀವೇನ್ ದೊಡ್ಡ ಪುಡಾಂಗಲ್ಲ. ಈ ಸಮಸ್ಯೆನ ಬಗೆಹರ್ಸಕ್ಕೆ ನಮ್ಮನ್ನ ಆಚಾರ್ಯರಿದ್ದಾರೆ. ಏನಂದೆ? ಅವ್ರ ಹೆಸರು ನಮನಾಚಾರ್ಯ. ನಾನು ಅದನ್ನೇ ಹೇಳಿದ್ದು. ನಂಗೆ ಫ್ಲೋ ಅಲ್ಲಿ ಬೇರೆ ತರ ಕೇಳಿಸ್ತು. ಇನ್ನು ಒಂದು ಸೆಕೆಂಡ್ ಇಲ್ಲಿರ್ಬಾರ್ದು. ಹೊರಡಿ. ಅಯ್ಯೋ, ಅಯ್ಯಮ್ಮ. ನೀವ್ ಯಾರನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ಕೊಂಡಿದಿರೋ, ನನಗಿಂತ ಮುಖ್ಯವಾಗಿ ಇವ್ರು ಈ ಮನೇಲಿರ್ಬೇಕು. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಇಡೀ ಪ್ರಪಂಚಕ್ಕೆ ನಾನ್ ಡ್ರೋನ್ ರೆಡಿ ಮಾಡಿದ್ದೀನಿ ಅಂತ ಹೇಳಿ 2 ವೈಟು 1 ರೆಡ್ ಇಟ್ಟಂತ ಡ್ರೋನ್ ಕಾಗೆ ಅವರ ಮೊದಲನೇ ಶಿಷ್ಯನೇ ಇವ್ರು. ತುಂಬಾ ಜನ ಜಾಸ್ತಿ ಅಂದ್ರೆ 2 ದಿವಸಕ್ಕೊಂದ್ಸತಿ ಕಾಚಾ ಚೇಂಜ್ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿ ಇದುವರೆಗೂ ಕಾಚಾನ ಚೇಂಜೇ ಮಾಡಿಲ್ಲ. ಈ ವ್ಯಕ್ತಿ ಇದನ್ನೆಲ್ಲ ಹೇಳಿದ್ ಕೇಳಿದಾಗ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ಬಿಡ್ತು. ನೀವಿಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಈ ವ್ಯಕ್ತಿ ಸಹಿಸ್ಕೊಂಡ್ ಸುಮ್ನಿದ್ದಾರೆ. ಯಾಕೆ ಗೊತ್ತಾ? ಆಚಾರ್ಯರೇ, ಅದೆಲ್ಲ ಹೇಳ್ಬೇಡಿ. ಅದುಮ್ಕೊಂಡಿರಿ ಕ್ಯಾಪ್, ನಾನ್ ಹೇಳ್ತೀನಿ. ನಿನ್ ಗಂಡನ್ ಪ್ರಾಣನ ಉಳಿಸ್ಕೋಬೇಕಂದ್ರೆ ಕ್ಯಾಪ್ ಅವರ ಕಾಚನ ತ್ಯಾಗ ಮಾಡ್ಲೇಬೇಕು. ಕ್ಯಾಪ್, ನೀವು ನನ್ಗೆ ಹೇಳಿದ್ದನ್ನ ಇವ್ರಿಗೂ ಹೇಳಿ. ನೀವೆಲ್ರೂ ಅನ್ಕೊಂಡಿರೋ ಹಾಗೆ ಒಲ್ಲಿಯಿಂದ ತೊಂದರೆ ಅನುಭವಿಸ್ತಿರೋದು
ಕಾವ್ಯ ಅಲ್ಲ, ನಿನ್ ಗಂಡ ಸುರೇಶ್. ನಾನು ಈ ಮನೆಗೆ ಬಂದಿದ್ದೀನೇ ಕಾವ್ಯಗೆ ಒಲ್ಲಿಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು. ಒಲ್ಲಿಯಿಂದ ಈ ಮನೇಲಿ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅವತ್ತು ನನಗೆ ಗೊತ್ತಾಗ್ಲಿಲ್ಲ. ಒಂದಿನ ಸುರೇಶ್ನ ಒಲ್ಲಿ ರೂಮಿಗೆ ಕರ್ಕೊಂಡೋದೆ. ಆ ರೂಮಲ್ಲಿ ಸುರೇಶ್ಗಾದ ಚೇಂಜಸ್ನ ನಾನು ಗಮನಿಸ್ದೆ. ನೋಡು, ಅವಳು ಹಾಕೋತಿದ್ದ ದುಡ್ದಾರ. ಇದಕ್ಕಿಂತ ಮುಂಚೆ ನೋಡು, ಸುರೇಶ್ ಹಾಕೋತಿದ್ದ ನಾನು ಯಾವತ್ತೂ ನೋಡಿರ್ಲಿಲ್ಲ. ನೋಡು, There was a drastic change in his behavior. Yes, he was in psychic vibration. ಇದೇನಿದು? ಇದನ್ನ ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೆರೆ ಹತ್ರ ಒಲ್ಲಿ ಕಾಚೆ ತೋರಿಸಿ ನಾನೇ ಸೀನ್ ಕ್ರಿಯೇಟ್ ಮಾಡಿದೆ. ನಾ ಎಲ್ ಬೇಕಂದ್ರೂ ಪ್ರೂವ್ ಮಾಡ್ತೀನಿ ಇದು ಒಲ್ಲಿ ಕಾಚ ಅಲ್ಲ ಅಂತ. ಇದ್ರ ಬಗ್ಗೆ ನಿಂಗೆ ಕಿಂಚಿತ್ತು ಗೊತ್ತಿಲ್ಲ. ಯಾಕೆ? ನಂಗ 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 ದೆನ್ ಐ ಕನ್ಫರ್ಮ್ಡ್. ಸುರೇಶ್ ಆಗಾಗ ಬದಲಾಗ್ತಿರ್ತಾನೆ, ಒಲ್ಲಿಯಾಗಲ್ಲ, ನಾಗವಲ್ಲನಾಗಿ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ಅದು ಒಲ್ಲಿ ರೂಮ್ ಅಲ್ಲ, ನಾಗವಲ್ಲ ರೂಮ್. ಕೆಲವು ವರ್ಷಗಳ ಹಿಂದೆ ಒಬ್ಬ ರಾಜಿಂಗೆ ಒಬ್ಬ ಮಗ ಇದ್ದ. ಪಕ್ಕದಲ್ಲೇ ಇದ್ದ ಡ್ಯಾನ್ಸರ್ ರೇಷ್ಮೆ ಮೇಲೆ ಇವನ್ಗೆ ಲವ್ ಆಯ್ತು. ಹಾಯ್. ರಾಜ ಅವನ ಮಗನಿಗೆ ವರ್ಲ್ಡ್ ಬೆಸ್ಟ್ ಡಿಸೈನರ್ ಹತ್ರ ಒಂದು ಕಾಚನ ಡಿಸೈನ್ ಮಾಡಿಸ್ಕೊಟ್ಟಿದ್ದ. ಆ ಕಾಚ ಅವನ ಮಗನಿಗೆ ತುಂಬಾ ಫೇವರಿಟ್. ಒಂದಿನ ಆ ರಾಜ ಸ್ಟೆಪ್ನಿ ಮನೆಗೆ ಹೋಗಿದ್ದಾಗ ನಾಗವಲ್ಲ ಆ ಡ್ಯಾನ್ಸರ್ ರೇಸ್ಮನ್ನ ರೂಮ್ ಕರ್ಸ್ಕೊಂಡಿದ್ದ. ಅದೇ ಸಮಯಕ್ಕೆ ರಾಜಿಂಗೆ ಮೂಡಿರ್ಲಿಲ್ಲ ಅಂತ ಅರ್ಧ ದಾರಿಯಿಂದ ವಾಪಸ್ ಬಂದ್ಬಿಟ್ಟ. ಆಗ ಡ್ಯಾನ್ಸರ್ ರೇಷ್ಮ ಕೈಲಿ ನಾಗವಲ್ಲನ್ ಕಾಚ ನೋಡಿ ರಾಜಿಂಗೆ ಕೋಪ ಬಂದು ಕಾಚನ ಸುಟ್ಟಾಕ್ಬಿಟ್ಟ. ಇದನ್ನ ನೋಡ್ತಿದ್ದ ರೇಷ್ಮಾ ಮತ್ತೆ ನಾಗವಲ್ಲ ಒಬ್ರಿಗೊಬ್ರು ಅಮ್ಮಿಕಂಡ್ ಸತ್ತೋಗ್ಬಿಟ್ರು. ಹಾ, ಏನ್ ಹಮ್ಮಿಕೊಂಡ್ ಸತ್ತೋದ್ರು? ಕತ್ತಮ್ಮಿಕಂಡ್ ಸತ್ತೋಗ್ಬಿಟ್ರಮ್ಮ. ನಾಗವಲ್ನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ಅಯ್ಯೋ, ಕಾವ್ಯನ ಬಿಡಿ ನನ್ನ, ರೂಮ್ ಒಳಗಡೆ ಬಿಡಿ, ಕೂಡ ಬಿಡಿ. ಸುರೇಶ್ನ ಫ್ರೀಯಾಗಿ ಓಡಾಡಕ್ ಬಿಟ್ಟೆ. ಆಮೇಲೆ ಅವನ್ನ ನಾನು ಫಾಲೋ ಮಾಡಿದೆ. ಇನ್ನೂ ಅವರಪ್ಪ ಬದುಕಿದ್ದಾನೆ ಅಂತ ಸುರೇಶ್ ಒಳಗಡೆ ಇರೋ ನಾಗವಲ್ಲ ತಿಳ್ಕೊಂಡಿದ್ದೇನೆ. ಒಂದಿನ ಆಚಾರ್ಯರು ಮಾಡ್ತಿದ್ದ ಪೂಜೆನ ಮೀರಿ ನಾನು ನಾಗವಲ್ಲನ್ ರೂಮ್ಗೆ ಹೋಗಿದ್ದೆ. ಅವ್ರ ಅಪ್ಪನ ತರನೇ ನಿಂತ್ಕೊಂಡು ಅವನ ಹತ್ರ ಮಾತಾಡ್ದೆ. ಬರೋ IPL ಫೈನಲ್ ಮ್ಯಾಚ್ ದಿನ ನಾಗವಲ್ಲ ಅವ್ರ ಅಪ್ಪನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದನ್ನ ನಾನು ಅವನಿಂದನೇ ತಿಳ್ಕೊಂಡೆ. ನಾನು ಯಾವಾಗ ಅವ್ರ ಅಪ್ಪನ ತರ ಅವನ ಎದುರುಗಡೆ ನಿಂತ್ಕೊಂಡ್ನೋ ನನ್ನನ್ನೇ ಅವ್ರ ಅಪ್ಪ ಅಂತ ತಿಳ್ಕೊಂಡಿದ್ದಾನೆ. ಇನ್ಫ್ಯಾಕ್ಟ್ ತುಂಗ ಅವ್ರ ಅಮ್ಮ ಹೆಂಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಸೇಡ್ ತೀರಿಸ್ಕೋಬೇಕಂತಿರೋದ್ ನಿಮ್ಮೇಲ? ಹೌದು, ಅವನ್ ಗುರಿ ಒಂದೇನೆ, ಅವ್ರ ಅಪ್ಪನ ಕಾಚ ಸುಟ್ಟಾಕ್ಬೇಕು ಅಂತ. ಅಂದ್ರೆ ನನ್ ಕಾಚನ ತುಂಗ ಹಾ? ತುಂಗ ಅಯ್ಯಪ್ಪ ತುಂಗ ತುಂಗ ನೋಡು, ನನ್ ಕಾಚ ಯಾರು ಹೊಡೆದಾಕ್ಬಿಟ್ಟಿದ್ದಾರೆ. ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಆ ಕಾವ್ಯ ಇರ್ಬೋದು. ಹಾ, ಇರ್ಬೋದು.
ಮೊದ್ಲೇ ನನ್ ಸೈಜ್ ಆಗತ್ತಾ ಅಂತ ಕೇಳ್ತಿದ್ಲು. ಅವಳೇ ಇರ್ಬೋದು. ಹೋ, ಡ್ಯಾನ್ಸರ್ ರೇಷ್ಮಾ ಅವರು. ನಾಳೆ ದಿನ ನೀವು ನಮ್ಮ ಮನೆಗ್ ಸೊಸೆಯಾಗಿ ಬರೋರು. ನಿಮಗ್ ಟೀ ಕಾಫಿ ಕೊಟ್ರ ಏನು? ಒಂದ್ ನಿಮಿಷ, ನಾನೇ ಕಳಿಸ್ಕೊಡ್ತೀನಿ. ತುಂಗ, ನಾಗವೆಲ್ಲ ಬಂದು ಹೋಗ್ತಿರೋದು ಸುರೇಶಂಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಒಂದ್ ಹೆಲ್ಪ್ ಮಾಡ್ತೀಯಾ? ಹಾ? ಇವತ್ತು IPL ಮ್ಯಾಚ್ ಹೋಗೋದನ್ನ ತಡಿ. ಹಾಗಾದ್ರೆ ಇವತ್ತೇ ಫೈನಲ್ ಮ್ಯಾಚಾ? ಹೌದು. ಹಾಗ್ ತಡೆದ್ರೆ ಹೇಗಾದ್ರೂ ಮಾಡಿ ತಡಿಯಮ್ಮ, ಇಲ್ಲ ಅಂದ್ರೆ ನಾನು ಸಾಯಿಸ್ಬಿಡ್ತೇನೆ ಅಂತ ಭಯ ಆಗ್ತಿದೆ. ಪ್ಲೀಸ್, ನಿಂದ ಅಮ್ಮ ಅಂತೀನಿ, ತಡಿಯಮ್ಮ. ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀಯಾ? ಅಯ್ಯಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವಾಗ? ಸುರೇಶ್, ಹ್ಮ್. ಎಲ್ಲಿಗೆ ಹೋಗಕ್ ರೆಡಿ ಆಗ್ತಿದ್ದೀರಾ? ನಾನು ಕ್ಯಾಪ IPL ಮ್ಯಾಚ್ ಇದೆ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಬೇಡ ಸುರೇಶ್, ಯಾಕೆ? ನೀವ್ ಅಜಯ್ ಜೊತೆ ಹೋಗೋದು ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ. ಯಾಕೆ? ನಾನು ಅಜಯ್ ಹೋಗಿ IPL ಮ್ಯಾಚ್ ನೋಡ್ಕೊಂಡ್ ಬರ್ತೀವಿ. ನಮ್ಗೆ ಅಂತ ನಾವು ಕಾರ್ನರ್ ಸೀಟ್ ಬುಕ್ ಮಾಡ್ಕೊಂಡಿದೀವಿ. ಅಲ್ಲ, ನನ್ನವನ್ನ ಹೋಗ್ಬಿಡ ಅನ್ನೋದಕ್ಕೆ ನೀನೇ ಬರಲ್ಲ. ಸುರೇಶ್, ಅಜಯ್, ಸುರೇಶ್ ಪ್ರಜ್ಞೆ ತಪ್ಪಿದ್ದಾರೆ. ಅಯ್ಯೋ, ಹೌದಾ? ನಡಿ. ಸುರೇಶ, ಸುರೇಶ, ಏನ್ ಮಾಡಿದೆ ಇವಾಗ? ನಡೀರಿ, ಬಾ, ಬಾಗ್ಲಾಕು. ಅಯ್ಯಯ್ಯೋ, ಬನ್ನಿ ನೋಡೋಣ. ತುಂಗ, ಕಲ್ಲು ಕೂಡ ಮೆತ್ತಗಾಯಿತು, ಆ ಕಲ್ಲ ಕಂಡು ಹಕ್ಕಿ ಕೂಡ ನಾಚಿಕೊಂಡಿತು. ಬೆಟ್ಟದಂತ ನೋಡು ತುಂಗ, ನಿನ್ ಗಂಡ ಸುರೇಶ ನಾಗವಲ್ಲಾಗ್ ಬದಲಾಗಿರೋದು ನೋಡು. ಈಗ ನೀನ್ ಸರ್ದಿ ಬಂತು, ನೀನ್ ಹೋಗು. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು, ನನ್ನಾಣೆ ನಾನು ಮತ್ತಿನಲ್ಲಿ ಸುಖವ ಕಂಡೇನು. ರಾಜಾದಿರಾಜ ರಾಜ ಮಾರ್ತಾಂಡ ಜಯ ರಾಜೇಂದ್ರ ಬಹದ್ದೂರ್ ಬಹುಪರ. ಇಟ್ಕೊಳ್ರ, ಸಾಯಿಸ್ಬಿಡ್ತಾನೆ. ಇಟ್ಕೊಳ್ರ. ಬಿಡ್ರೋ, ನಾ ಅಪ್ಪನ ಸಾಯಿಸ್ತೀನಿ, ಬಿಡ್ರೋ. ಇಲ್ಲಿ ಕರ್ಕೊಂಬನ್ನಿ, ಅವನ್ನ ಕರ್ಕೊಂಬನ್ನಿ ಇಲ್ಲಿಗೆ. ಬಿಡ್ರೋ. ಯಾರು ನೀನು? ಯಾರು ನೀನ್ ಹೇಳು? ನಿನ್ನಪ್ಪ ನಾನ್ಲೇ ನಾಗವಲ್ಲ. ಬಂದಿ ಮಂಡಲದಲ್ಲಿ ಕುತ್ಕೋ, ಒಂದಿಲ್ ಕುತ್ಕೋ.
ಕೊಂದಿಲ್ಲ. ಅಯ್ಯೋ ಏನ್ ಬೇಕು ನಿಂಗೆ? ಯಾಕೆ ಬಂದಿದ್ಯಾ? ಸುಟ್ಟಾಕೋಕೆ. ಯಾರನ್ನ? ಅವ್ನ್ ಕಾಜನ. ಇವತ್ತು IPL ಫೈನಲ್ ಮ್ಯಾಚು. ಇವತ್ತು ಅವ್ನ್ ಕಾಚ ತೆಗ್ಸಿ ಸುಟ್ಟಾಕಿ ನನ್ ದ್ವೇಷ ತೀರ್ಸ್ಕೋಬೇಕು. ಸರಿ, ಅವ್ನ್ ಕಾಚಾ ಸುಟ್ಟಾಕಿದ್ರೆ ಬಿಟ್ಟೋಗ್ತ್ಯಾ? ಹೋಗ್ತೀನ್ರಿ ಹೋಗ್ತೀನ್ರಿ. ಹೇಯ್, ಬಿಚ್ಚಿಸ್ರ ಅವ್ನ್ ಕಾಚಾನ. ಹೇಯ್, ಕಾಚದ ಮೇಲೆ ಎಣ್ಣೆ ಸುರಿರೋ. ತಗೋ, ಸುಡು ಅದನ್ನ. ಇವಾಗ ಯಾವ ತರ ಫೀಲ್ ಆಗ್ತಿದೆ ನಿನ್ಗೆ? ನನ್ ಮನ್ಸು ಹೃದಯ ಕ್ವಾರ್ಟರ್ ಆಗ್ದಾಗ ಖುಷಿ ಆಗುತ್ತಲ್ಲ, ಆ ಆ ತರ ಫೀಲ್ ಆಗ್ತಾ ಇದೆ. ಸೂಪರ್. ಫಾರಿನ್ ಕರ್ಕ ಹೋಗ್ತೀಯಾ? ಗೋವಾ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊ ಬರ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕ್ಯಾಪ್. ಥ್ಯಾಂಕ್ ಯು.